ಓಕೆ ಪಲ್ಲವಿ, ಸ್ವಲ್ಪ ಬೇಗ ಬಂದ್ಬಿಡಿ. ಏನಾಯ್ತು ಮಿಥುನ್? ಅವ್ರಿನ್ನು ಹೊರಟಿಲ್ವಂತ? ಅಮ್ಮ, ಅದು ರಾಘವೇಂದ್ರ ಅವ್ರೇನೋ ಪಾರ್ಟಿ ಕೊಡ್ಸೋದಕ್ಕೆ ಅಂತ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿದೆ ಅಂತೆ. ಅದಕ್ಕೆ ಇಲ್ಲಿಗೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು. ವಾಟ್? ಅವ್ರಿಗೆ ಮದ್ವೆಗಿಂತ ಪಾರ್ಟಿ ಇಂಪಾರ್ಟೆಂಟ್ ಆಯ್ತಂತ? ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ವಂತ? ಅನಿತಾ, ಅದ್ ಎಷ್ಟು ಸಲ ಹೇಳಿದ್ರು ಮತ್ತೆ ಅದದೇ ತಪ್ಪು ಮಾಡ್ತೀಯಲ್ಲ. ಒಂದ್ ಕಡೆ ಹೋದ್ಮೇಲೆ 10 ನಿಮಿಷ ಲೇಟ್ ಆಗೋದ್ ಸಹಜ ಅಲ್ವಾ? ಬರ್ತಾರ ಬಿಡು. ಅಮ್ಮ, ನಿಮಗೆ ಅರ್ಥ ಆಗಲ್ಲ. 10 ನಿಮಿಷ ಅಲ್ಲ, 1 ನಿಮಿಷ ಕೂಡ ವ್ಯತ್ಯಾಸ ಆಗ್ಬಾರ್ದು. ತಾಳಿ ಕಟ್ಟೋರ್ಗೂ ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೂ ನೀನ್ ಕೋಪ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅನ್ನಿ. ಏ ಅನಿತಾ, ಏನೇ ಇನ್ನು ಹೀಗೆ ಕೂತಿದ್ಯಾ? ಅರ್ಶಿನ ಶಾಸ್ತ್ರಕ್ಕೆ ಟೆರೆಸ್ ಮನೆಲ್ಲ ರೆಡಿ ಆಗಿದೆ. ಶಾಸ್ತ್ರ ಟೈಮ್ ಆಯ್ತು, ಎದ್ದು ಬಾರೆ. ಇವಾಗ ಅದ್ರ ಅವಶ್ಯಕತೆ ಇದ್ಯಾ ಅಮ್ಮ? ಏನೇ ಇದು ಹೀಗ್ ಮಾತಾಡ್ತಿದ್ಯಾ? ನೀನ್ ಮದ್ವೆ ಆಗೋ ಹುಡ್ಗಿ ಕಣೆ. ಎಲ್ಲ ರೆಡಿ ಆಗಿದೆ, ನೀನ್ ಬರ್ತಿದಾಗೆ ಶಾಸ್ತ್ರ ಮಾಡೋದೆ. ಬೇಗ ಮುಗಿಸ್ಕೊಂಡು ಮಂಟಪಕ್ಕೆ ಹೋಗೋಣ. ಅಪ್ಪ, ಇವಾಗ ಅರ್ಶನ ಶಾಸ್ತ್ರ ಮಾಡ್ಲೇಬೇಕು ಅಂತ ಏನಾದ್ರೂ ರೂಲ್ಸ್ ಇದ್ಯಾ? ರೂಲ್ಸ್ ಅಂತ ಅಲ್ಲಮ್ಮ, ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತೆ ತಾನೆ. ಹಾಗೆ ಮದುವೆ ಅನ್ನೋದು ಆಚಾರ ವಿಚಾರ ವಿಧಿ ವಿಧಾನಗಳ ಪ್ರಕಾರನೇ ಆಗ್ಬೇಕಲ್ವಾ? ಅಪ್ಪ, ಮೊದ್ಲು ಅದೇನೇನೋ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮಾಡಿದ್ರಿ ತಾನೆ. ಆದ್ರೆ ಕೊನೆಗೆ ಏನಾಯ್ತು? ತಾಳಿ ಕಟ್ಟೋ ಟೈಮ್ಗೆ ಮದ್ವೆನೆ ನಿಂತೋಯ್ತಲ್ವಾ? ಅವತ್ತೇನೋ ಕೆಟ್ಟ ಗಳಿಗೆ ಕಣೆ, ಹಾಗಾಗೋಯ್ತು. ಅದಕ್ಕೆ ಅಮ್ಮ, ತಾಳಿ ಕಟ್ಟೋ ಮುಂಚಿನ ಶಾಸ್ತ್ರಗಳೆಲ್ಲ ಮುಗ್ದಿದೆ. ಬಾಕಿ ಇರೋ ಅದೊಂದ್ ಶಾಸ್ತ್ರ ಮುಗಿದ್ರೆ ಆಯ್ತಲ್ಲ. ಒಳ್ಳೇದು ಅನ್ನೋದನ್ನ 2 ಸಲ ಮಾಡೋದ್ರಿಂದ ನಮ್ಗೇನ್ ಲಾಸ್ ಆಗೋದಿಲ್ಲ ಅಲ್ವಾ? ನೋಡೋಣ. ಫಸ್ಟ್ ಆಫ್ ಆಲ್ ನನ್ಗೆ ಶಾಸ್ತ್ರ ಸಂಪ್ರದಾಯಗಳ ಮೇಲೆ ನಂಬಿಕೆನೇ ಇಲ್ಲ. ಜೊತೆಗೆ ಇದ್ಯಾವ್ದು ಇಂಪಾರ್ಟೆಂಟು ಅಲ್ಲ. ಮದ್ವೆ ಆಗ್ಬೇಕು ಅಂದ್ರೆ ಗಂಡು ಹೆಣ್ಣಿಗೆ ತಾಳಿ ಕಟ್ಬೇಕು ಅಷ್ಟೇ. ಈಗ ನನಗೆ ಅಷ್ಟಾದ್ರೆ ಸಾಕಲ್ವಾ ಲೈಫಲ್ಲಿ ಚೆನ್ನಾಗಿರೋಕೆ? ಅಲ್ವೇ ಅನಿತಾ? ನೋಡಿ, ಇದೆಲ್ಲ ಆಲ್ರೆಡಿ ಮುಗ್ದೋಗಿದೆ. ಸೊ ಡೈರೆಕ್ಟ್ ಆಗಿ ತಾಳಿ ಕಟ್ಟೋ ಒಂದು ಶಾಸ್ತ್ರ ಇಟ್ಕೊಳ್ಳಿ ಸಾಕು, ಬೇರೆ ಯಾವ್ದು ಬೇಕಾಗಿಲ್ಲ. ದೇವ್ರೆ, ಈ ಮನೆ ಮತ್ತೆ ಈ ಮನೆಯವ್ರ ಸಂತೋಷಕ್ಕೋಸ್ಕರ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಮನೆಯವ್ರೆಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು. ಆ ರೀತಿ ಮಾಡು. ಅದು ಸಾಧ್ಯನ ರಾಘು? ಯಾಕೋ ಹಾಗಾಗ್ತಿದ್ಯಾ? ಯಾಕೆ ಅಂದ್ರೆ ಅವಳು ಸ್ವಾರ್ಥಿ ಅಣ್ಣ, ಅದಕ್ಕೆ. ಆ ರೀತಿ ಹಠ ಸ್ವಾರ್ಥ ಮನ್ಸು ತುಂಬಿಕೊಂಡಿರೋಳು ಈ ಮನೆಗ್ ಬಂದ್ರೆ ಹೇಗಣ್ಣ ಸಂತೋಷ ನಿಮ್ದಿ ಇರುತ್ತೆ? ನೋಡ್ ಸಂಗೀತ, ಅವಳೇನೋ ಗೊತ್ತಿಲ್ಲದೆ ನಡ್ಕೊಂಡ್ಲು. ನಾನು ಬೈದ್ ಬುದ್ಧಿ ಹೇಳಿದ್ಮೇಲೆ ಅವಳು ಅರ್ಥ ಮಾಡ್ಕೊಂಡು ಬದಲಾಗಿರ್ತಾಳ ಬಿಡು. ಯಾರು ಅವಳು ಬದಲಾಗಿರ್ತಾಳ? ರಾಘು, ಅದು ನಿನ್ನ ಭ್ರಮೆ. ಅವಳ ಮನ್ಸಲ್ಲಿ ಈಗಲೂ ಏನ್ ಓಡ್ತಾ ಇರುತ್ತೆ ಗೊತ್ತಾ? ನನ್ ತಲೆಯಲ್ಲಿ ಓಡ್ತಾ ಇರೋದಿದೆ. ಆ ಮನೆ ಪೂರ್ತಿ ಇಂಟೀರಿಯರ್ ನನ್ ಪ್ರಕಾರನೇ ರೆಡಿ ಆಗ್ಬೇಕು. ಅಲ್ವೇ ಅನಿತಾ, ಅವತ್ತು ನೀನು ಇದೇ ಪ್ರಯತ್ನಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ರಾಘವೇಂದ್ರ ಅವರು ನಿನಗೆ ಬುದ್ಧಿ ಹೇಳಿ ಕಳ್ಸಿದ್ರು ತಾನೆ? ಬುದ್ಧಿ ಹೇಳಿದ ತಕ್ಷಣ ಅವಳು ತಿಳ್ಕೊಂಡಿದ್ದಾಳೆ, ಸರಿ ಹೋಗಿದ್ದಾಳೆ ಅನ್ಕೊಂಡಿದೀಯಾ? ಇಲ್ಲ, ಬದಲಾಗಿ ಇನ್ನೂ ಹಠ ದ್ವೇಷ ಜಾಸ್ತಿ ಆಗಿದೆ. ಯಾಕಂದ್ರೆ ಅವಳ ಮೈ ತುಂಬ ಬರೀ ಸ್ವಾರ್ಥನೇ ತುಂಬಿಕೊಂಡಿದೆ. ಹೌದು, ನಮ್ ಬದುಕ್ನ ನಾವ್ ಇಷ್ಟಪಟ್ಟಾಗೆ ಬದುಕ್ಬೇಕು ಅಂದ್ರೆ ನಾವ್ ಸ್ವಾರ್ಥಿಗಳಾಗಿ ಬದುಕ್ಲೇಬೇಕು. ಅವಾಗ್ಲೇ ತಾನೆ ನಾವ್ ಅನ್ಕೊಂಡಾಗ ಬದುಕೋಕಾಗೋದು, ನಮ್ ಲೈಫ್ ಸೂಪರ್ ಆಗಿರೋದು. ನೀನ್ ಈ ರೀತಿ ಮಾತಾಡಿದ್ರೆ ವರ್ಕ್ ಕ್ಯಾರೆಕ್ಟರ್ ಅಂತಾರೆ. ಹೇಳೋದೇನೋ ಅವಳ ಕ್ಯಾರೆಕ್ಟರ್ ವರ್ಸ್ಟೇ. ನೀವು ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಅವಳು ಬೆಳೆದ್ ಬಂದಿರೋ ವಾತಾವರಣ, ಅವಳಿಗೆ ಅವ್ರ ಮನೆಯವ್ರು ತೋರಿಸಿರೋ ಪ್ರೀತಿಯಿಂದ, ಇಲ್ಲಿ ನೋಡಿರೋ ಇನ್ಸಿಡೆಂಟ್ ಇಂದ ಅವಳ ಮನಸ್ಥಿತಿ ಅವಳಿಂದ ಈ ತರ ಮಾತುಗಳನ್ನ ಆಡ್ಸಿರತ್ತ ಅಷ್ಟೇ. ಹೌದು, ಅವತ್ ಸಿಚುವೇಶನ್ ನನ್ನನ್ನ ಮಾತಾಡಿಸ್ತು. ಆದ್ರೆ ಇನ್ನು ಮುಂದೆ ನಾನು ಏನು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಯಾಕೆಂದ್ರೆ ರಾಘವೇಂದ್ರ ಅವ್ರ ಕೈಯಲ್ಲೇ ನನ್ನನ್ನ ಬೈಸಿ ಸಾರಿ ಕೇಳಿಸ್ಕೊಂಡು ಅಲ್ವಾ ಆ ಮುದಿಗೂಬೆ ಅವಳಿಗೆ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಅವಳೇನು ಅಂತ ಅವಳು ಆಲ್ರೆಡಿ ತೋರಿಸಿದಾಳೆ ಅಣ್ಣ. ನೀನಷ್ಟೆಲ್ಲಾ ಬುದ್ಧಿ ಹೇಳಿದ್ಮೇಲೂ
ಅವಳು ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು. ಅವ್ರುಗಳು ಈ ವಿಷಯನ ರಾಘವೇಂದ್ರ ಹತ್ರ ಹೇಳಲ್ಲ. ಹೌದಪ್ಪ, ಹೇಳಬಾರ್ದು ಅಂತಾನೆ ಇದ್ವಿ, ಆದ್ರೆ ಮನಸ್ಸು ತಡೀಲಿಲ್ಲ. ಈ ಮದುವೆ ದಿನ ಹತ್ರ ಬರ್ತಿದ್ದ ಹಾಗೆ ಎಲ್ಲಿ ಈ ಮನೆ ಒಡೆಯುತ್ತೋ, ಮನಸ್ಸುಗಳು ದೂರ ಆಗುತ್ತೋ ಅನ್ನೋ ಭಯ, ಆತಂಕ ನಮ್ಮನ್ನ ಹೇಳೋ ಹಾಗೆ ಮಾಡುತ್ತೆ. ಆತಂಕ ಪಟ್ರು ಅಷ್ಟೇ, ಆವೇಶ ಪಟ್ರು ಅಷ್ಟೇ, ಈ ಅನಿತಾ ಒಂದ್ ಸಲ ತಗೊಂಡಿರೋ ನಿರ್ಧಾರನ ಬದಲಾಯಿಸಲ್ಲ ಅನ್ನೋದು ನಿಮಗ್ ಹೇಗಿದ್ರು ಗೊತ್ತು. ಆ ಮನೆಗೆ ಹೋದ್ಮೇಲೆ ಅವ್ರಿಗೂ ಅದನ್ನ ಅರ್ಥ ಮಾಡಿಸ್ತೀನಿ. ಅಂದ್ರೆ ನೀನ್ ಸೇಡ್ ತೀರ್ಸ್ಕೋಬೇಕು ಅಂತಾನೆ ಮದ್ವೆ ಆಗ್ತಾ ಇದೀಯಾ? ಹೌದಪ್ಪ, ಅವಳು ಈ ಮನೆಗೆ ಬಂದು ಮಾಡೋ ಮೊದಲನೇ ಕೆಲಸನೇ ಸೇಡ್ ತೀರಿಸ್ಕೊಳ್ಳೋದು. ಮದುವೆ ಆದ್ಮೇಲೆ ಸಂಸಾರ ಶುರು ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮನೆ ನೆಮ್ಮದಿನಂತೂ ಸಮಾಧಿ ಮಾಡ್ತಾಳೆ. ಅಣ್ಣ, ನಿನ್ ಮಾತೆತ್ತಿದ್ರೆ ಕುಟುಂಬ ಅಂತೀಯ. ಕುಟುಂಬಕ್ಕೋಸ್ಕರನೇ ಇವಾಗ ಮದ್ವೆ ಆಗೋದಕ್ ನಿಂತಿದ್ಯಾ. ಇವಾಗ ಈ ಕುಟುಂಬಕ್ಕೋಸ್ಕರನೇ ಹೇಳ್ತಾ ಇದೀವಣ್ಣ, ಯೋಚನೆ ಮಾಡು. ರಾಘವೇಂದ್ರ ಅವ್ರ ಯೋಚನೆ ಮಾಡಿ ನಿರ್ಧಾರ ತಗೊಳೋದ್ರೊಳಗಡೆ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಂಡು ಆ ಮನೆಗೆ ಸೊಸೆಯಾಗಿ ಸೇರಿರ್ತೀನಿ. ಆಮೇಲೆ ಆ ಮನೇಲಿ ಏನೇ ನಿರ್ಧಾರ ತಗೊಳೋದಿದ್ರು ಅದು ನಾನೇ. ಯಾಕೆಂದ್ರೆ ಇನ್ ಮುಂದೆ ಆ ಮನೇಲಿ ಅಧಿಕಾರ, ಆಡಳಿತ ಎರಡೂ ನಂದೆ. ದೊಡ್ಡಪ್ಪ, ಇನ್ನು ಎಲ್ಲಿದ್ದೀರಾ? ಛತ್ರಕ್ ಹೋಗಕ್ ಲೇಟ್ ಆಗಲ್ವಾ? ಪಲ್ಲವಿ, ಅದು ನೀವು ಛತ್ರಕ್ಕೆ ಹೋಗಿರಿ, ನಾವು ಡೈರೆಕ್ಟ್ ಆಗಿ ಛತ್ರಕ್ಕೆ ಬರ್ತೀವಿ. ಏನ್ ಆಟ ಆಡ್ತಿದ್ದೀರಾ ದೊಡ್ಡಪ್ಪ? ಯಾಕೆ ಲೇಟ್ ಆಗುತ್ತೆ? ಇವಾಗ ನೀವ್ ಎಲ್ಲಿದ್ದೀರಾ ಹೇಳಿ. ಪಲ್ಲವಿ, ಅದು ನೋಡು, ನಾನು ಹೇಳೋ ವಿಷಯ ಕೇಳಿ ನೀನು ಗಾಬರಿ ಆಗ್ಬೇಡ, ಕೋಪನೂ ಮಾಡ್ಕೋಬೇಡ. ನಾವು ಆಟೋದಲ್ಲಿ ಮನೆಗೆ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ವೆಹಿಕಲ್ ಅಡ್ಡ ಬಂದು ಆಕ್ಸಿಡೆಂಟ್ ಆಗೋಯ್ತು. ರಾಘು ಆಟೋದಲ್ಲಿ ಸಿಕ್ಕಾಕೊಂಡಿದ್ರಿಂದ ಅವನ ಕಾಲಿಗೆ ಸ್ವಲ್ಪ ಏಟಾಗಿದೆ. ಟ್ರೀಟ್ಮೆಂಟ್ ತಗೊಂಡು ನಾವು ಡೈರೆಕ್ಟ್ ಬರ್ತೀವಿ, ನೀವು ಬಂದ್ಬಿಡಿ. ಆಕ್ಸಿಡೆಂಟಾ? ಅಣ್ಣಂಗೇನು ಆಗಿಲ್ಲ ತಾನೆ? ಅಂತದ್ದೇನು ಆಗಿಲ್ಲ ಪಲ್ಲವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬಂದ್ಬಿಡಿ ನೀವು. ಏನೇ ಪಲ್ಲು, ಆಕ್ಸಿಡೆಂಟ್ ಅಂತ ಹೇಳ್ತಿದ್ದೆ, ಏನಾಯ್ತಂತೆ? ಇವರೆಲ್ಲ ಆಟೋದಲ್ಲಿ ಬರ್ಬೇಕಾದ್ರೆ ಅಯ್ಯೋ ದೇವ್ರೆ, ನನ್ ಮೊಮ್ಮಗನ್ಗೆ ಏನಾಯ್ತೋ ಗೊತ್ತಾಗ್ತಾ ಇಲ್ವೇ. ಮುರಾರಿ, ಈಗ ಹೊರಟ್ರೆ ಸರಿಯಾಗಿ ರೀಚ್ ಆಗ್ತೀವಿ ಕಣ. ಶಾಸ್ತ್ರಗಳೆಲ್ಲ ಮುಗಿಸ್ಕೊಡ್ಬೋದು, ಬಾ ಬೇಗ. ಹಾಯ್ ಅಣ್ಣ. ಹಾಯ್ ಮುರಾರಿ. ಹಾಯ್ ತಂಗಿ. ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೊರಟಿರೋ ಆಗಿದೆ. ಹೊರಗೆ ಹೊರಟಿರೋರ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು. ಹೊರಟಿರೋದಂತೂ ಸತ್ಯ, ಆದ್ರೆ ಅದು ಒಳ್ಳೆ ಕೆಲಸ ಅನ್ನೋದೇ ಒಂದ್ ರೀತಿ ಗೊಂದಲ. ನಾವ್ ಯಾವ್ದೇ ಕೆಲ್ಸ ಮಾಡಿದ್ರು ಮನ್ಸಲ್ಲಿ ಕನ್ಫ್ಯೂಷನ್ ಇರ್ಬಾರ್ದು ಮುರಾರಿ. ಅದಾಗುತ್ತೋ ಬಿಡುತ್ತೋ ಆಮೇಲೆ, ಆದ್ರೆ ನಮ್ಗಿರೋ ಜವಾಬ್ದಾರಿನ ನಾವ್ ಸರಿಯಾಗಿ ನಿಭಾಯಿಸ್ಬೇಕು. ಹೌದು ತಂಗಿ, ಆದ್ರೆ ನಾವೀಗ ಹೊರಟಿರೋದು ನೀನ್ ಗಂಡಂಗ್ ಮದ್ವೆ ಮಾಡ್ಸಕ್ಕೆ. ಆ ಸಂಬಂಧ ಅವತ್ತೇ ಕೋರ್ಟಲ್ಲಿ ಮುಗ್ದೋಯ್ತಲ್ವಾ ಅಣ್ಣ? ಹೌದು ತಂಗಿ, ಆದ್ರೆ ಬರೀ ಕೋರ್ಟ್ಗೆ ಸೀಮಿತವಾಗಿ ಪೇಪರ್ ಮೇಲಿದೆ, ಆದ್ರೆ ಮಾನಸಿಕವಾಗಿ ನಿಮ್ಮಿಬ್ಬರ ಮನ್ಸುಗಳಲ್ಲಿ ಆ ಸಂಬಂಧ ಹಾಗೇ ಇದೆ ಅಲ್ವಾ? ಇದ್ರೆ ಏನ್ ಪ್ರಯೋಜನ ಅಣ್ಣ? ಮನ್ಸಲ್ಲಿ ಏನಿದೆ ಅನ್ನೋದಕ್ಕಿಂತ ಪೇಪರ್ ಮೇಲೆ ಏನಿದೆ ಅದು ಮುಖ್ಯ ಅಲ್ವಾ? ಇರಬಹುದು ಜಾನ್ಸಿ, ಆದ್ರೆ ನಿನಗ್ ಬೇಜಾರಾಗ್ತಾ ಇಲ್ವಾ? ರಾಘು ಅವರು ನೀನ್ ಕೈ ಬಿಟ್ಟು ಹೋಗ್ತಾ ಇದಾರೆ ಅಂತ ನೋವಾಗ್ತಾ ಇಲ್ವಾ? ಇನ್ನೊಬ್ರು ಗಂಡ ಆಗಕ್ ಹೊರಟಿರೋರ್ನ ನೆನ್ಸ್ಕೊಂಡು ನೋವು ಪಟ್ಟು ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಬಂತು ಮುರಾರಿ? ಎಲ್ರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿರೋವಾಗ ನಾನು ಒಬ್ಳೆ ಯಾಕೆ ಭ್ರಮೇಲ್ ಬದುಕ್ಬೇಕು? ಆ ರೀತಿ ಅಲ್ಲ ತಂಗಿ. ಅಣ್ಣ ಪ್ಲೀಸ್, ಇಂಥ ಯಾವ ಪ್ರಶ್ನೆನೂ ಕೇಳ್ದೇ ಇರೋ ಮಗು ಜೊತೆ ಮಗುವಾಗಿ ಆಟ ಆಡೋದಕ್ ಬಂದಿದ್ದೀನಿ. ಸೊ ಮುಗ್ದೋದ್ ವಿಷಯದ ಬಗ್ಗೆ ಮಾತಾಡೋದ್ ಬೇಡ.
ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಓಕೆ ಪಲ್ಲವಿ, ಸ್ವಲ್ಪ ಬೇಗ ಬಂದ್ಬಿಡಿ. ಏನಾಯ್ತು ಮಿಥುನ್? ಅವ್ರಿನ್ನು ಹೊರಟಿಲ್ವಂತ? ಅಮ್ಮ, ಅದು ರಾಘವೇಂದ್ರ ಅವ್ರೇನೋ ಪಾರ್ಟಿ ಕೊಡ್ಸೋದಕ್ಕೆ ಅಂತ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿದೆ ಅಂತೆ. ಅದಕ್ಕೆ ಇಲ್ಲಿಗೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು. ವಾಟ್? ಅವ್ರಿಗೆ ಮದ್ವೆಗಿಂತ ಪಾರ್ಟಿ ಇಂಪಾರ್ಟೆಂಟ್ ಆಯ್ತಂತ? ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ವಂತ? ಅನಿತಾ, ಅದ್ ಎಷ್ಟು ಸಲ ಹೇಳಿದ್ರು ಮತ್ತೆ ಅದದೇ ತಪ್ಪು ಮಾಡ್ತೀಯಲ್ಲ. ಒಂದ್ ಕಡೆ ಹೋದ್ಮೇಲೆ 10 ನಿಮಿಷ ಲೇಟ್ ಆಗೋದ್ ಸಹಜ ಅಲ್ವಾ? ಬರ್ತಾರ ಬಿಡು. ಅಮ್ಮ, ನಿಮಗೆ ಅರ್ಥ ಆಗಲ್ಲ. 10 ನಿಮಿಷ ಅಲ್ಲ, 1 ನಿಮಿಷ ಕೂಡ ವ್ಯತ್ಯಾಸ ಆಗ್ಬಾರ್ದು. ತಾಳಿ ಕಟ್ಟೋರ್ಗೂ ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೂ ನೀನ್ ಈ ಕೋಪ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅನ್ನಿ. ಅಣ್ಣ, ನಿನಗೆ ಅರ್ಥ ಆಗ್ತಿಲ್ಲ. ಅವ್ರಿನ್ನೂ ಹೊರಟಿಲ್ಲ. ಪಲ್ಲವಿ ಇವಾಗ ಫೋನ್ ಮಾಡಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಳೆ ಅಂದ್ರೆ ಅಲ್ಲಿ ಏನಾಗಿದ್ಯೋ ಏನೋ. ಅವ್ರು ಏನೋ ನಮ್ಮಿಂದ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಅನಿ, ನಿನಗ್ ಪ್ರತಿಯೊಂದು ವಿಷಯದಲ್ಲೂ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಲ್ಲ? ಸದ್ಯದ ಪರಿಸ್ಥಿತಿಲಂತೂ ನಾನ್ ಯಾರು ನಂಬೋ ಸ್ಥಿತಿಲಿಲ್ಲ. ನೋಡು ಅನಿತಾ, ಮುಹೂರ್ತ ಇರೋದು ನಾಳೆ ಬೆಳಗ್ಗೆ, ಮದ್ವೆ ಗಂಡ ಇರ್ಬೇಕಾಗಿರೋದು ತಾಳಿ ಕಟ್ಟೋ ಟೈಮ್ಗೆ. ಈಗ 1 ಗಂಟೆ 2 ಗಂಟೆ ಎಲ್ಲ ಹೆಚ್ಚು ಕಡಿಮೆ ಆದ್ರೆ ಅಂತ ವ್ಯತ್ಯಾಸ ಏನೂ ಆಗಲ್ಲ. ಸ್ವಲ್ಪ ಸಮಾಧಾನದಿಂದ ಇರು. ಮೊದ್ಲೇ ನಮ್ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ, ಈಗ ಇನ್ನೊಂದ್ ತಪ್ಪಾಗೋದ್ ಬೇಡ್ವೆ? ಇಲ್ಲ ಅಮ್ಮ, ಎಲ್ರೂ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದಾರೆ. ಈ ಕೋಪನೇ ಬೇಡ ಅಂದಿದ್ದು. ಈ ಕೋಪ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಅವ್ರು ಏನೇ ಮುಚ್ಚಿಟ್ಟಿದ್ರು ತಾಳಿ ಕಟ್ಟೋ ಟೈಮ್ಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರಿಗೂ ಅವ್ರ ಮಗಳ ಜೀವನದ ಬಗ್ಗೆ ಟೆನ್ಷನ್ ಇದ್ದೇ ಇರುತ್ತಲ್ವಾ? ಓಕೆ ಅಮ್ಮ, ನಾನ್ ತಾಳ್ಮೆಯಿಂದ ಇರ್ತೀನಿ. ಓ, ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಈ ಸಲನಾದ್ರೂ ನಮ್ಮ ಅನಿತಾ ಮದ್ವೆ ಯಾವುದೇ ತೊಂದ್ರೆ ಇಲ್ದಿರ ಆದ್ರೆ ಸಾಕು. ಬನ್ನಿ ಬನ್ನಿ, ಕೂತ್.